ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಅರಮನೆಗಳ ನಗರ ಎಂದೇ ಪ್ರಸಿದ್ಧಿಯಾಗಿರುವ ಮೈಸೂರು ಪ್ಯಾಲೇಸನ್ನು ನೋಡೋದಕ್ಕೆ ಬಂದಿದ್ದೀವಿ. ಅಂಬಾವಿಲಾಸ ಅರಮನೆಯಲ್ಲಿದ್ದೀವಿ. ಇಲ್ಲಿ ಎಂಟ್ರೆನ್ಸಲ್ಲೇ ಟಿಕೆಟ್ ಕೌಂಟ್ರ್ ಸಿಗತ್ತೆ. ಬನ್ನಿ ಅರಮನೆ ಒಳಗೆ ಹೋಗೋಣ. ಅರಮನೆ ಒಳಗೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಹಳೆಯ ಅರಮನೆ ಮಾದರಿಯನ್ನು ಇಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಚಾಮುಂಡೇಶ್ವರಿ ತಾಯಿಯನ್ನು ಇಟ್ಟಿದ್ದಾರೆ. ಈ ಮೂರ್ತಿಯನ್ನೇ ದಸರಾದಲ್ಲಿ ಮೆರವಣಿಗೆಗೆ ಉತ್ಸವ ಮೂರ್ತಿಯಾಗಿ ಬಳಸೋದು. ಈ ಸ್ಟ್ಯಾಚ್ಯುಗಳು ಇಟಾಲಿಯನ್ ಮಾರ್ಬಲ್ ನಿಯೋ ಸ್ಟ್ಯಾಚ್ಯುಗಳನ್ನ ಬ್ರಿಟಿಷರು ಮಹಾರಾಜರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ಈ ಬೊಂಬೆಗಳನ್ನೆಲ್ಲ ರಾಜರ ಕಾಲದಿಂದನೂ ಇಟ್ಟಿದ್ದಾರಂತೆ. ಈ ಜಾಗನ ಗೊಂಬೆಗಳ ತೊಟ್ಟಿಲು ಅಂತ ಕರೀತಾ ಇದ್ರು ಅಂತ ಹೇಳ್ತಾರೆ. ಈ ಅರಮನೆಯನ್ನು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದರು. ಮತ್ತು ಇದು ಕನ್ಸ್ಟ್ರಕ್ಷನ್ನು 1897ರಿಂದ ಸ್ಟಾರ್ಟ್ ಆಗಿ 1912ರಲ್ಲಿ ಮುಗೀತಂತೆ. ಆಗಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ನಿವಾಸ ಹಾಗೆ ದರ್ಬಾರ್ ಶಾಲೆಯಾಗಿತ್ತು ಅಂತ ಹೇಳಲಾಗುತ್ತೆ. ಇಲ್ಲಿನ ಆರ್ಚ್ಗಳನ್ನು ನಾವು ಗೋತಿಕ್ ಶೈಲಿಯಲ್ಲಿ ಹಾಗೆ ಮೊಘಲ್ ಶೈಲಿಯಲ್ಲಿ ನಿರ್ಮಿಸಿರೋದನ್ನು ನೋಡ್ಬೋದು. ಇಲ್ಲಿ 2 ಆನೆಗಳಿವೆ. 1955ರಲ್ಲಿ ಮಹಾರಾಜರು 2 ಆನೆಗಳನ್ನ ಬೇಟೆಯಾಡಿದ್ರಂತೆ. ಇದರದ್ದು ಕಣ್ಣು ಮತ್ತು ದಂತ ಆರ್ಟಿಫಿಷಿಯಲ್ಲು, ಇನ್ನು ಮಿಕ್ಕಿದ ಸ್ಕಿನ್ ಎಲ್ಲ ಒರಿಜಿನಲ್ಲು. ಹಳೆಯ ಅರಮನೆ 1892ರಲ್ಲಿ ರಾಜ್ಕುಮಾರಿ ಜಯಲಕ್ಷ್ಮಮ್ಮಣಿ ಅವರು ಮದುವೆಯ ಸಂದರ್ಭದಲ್ಲಿ ಬೆಂಕಿ ಬಿದ್ದು ಹಾಳಾಯಿತು ಅಂತ ಹೇಳ್ತಾರೆ. ಆಗ ಮಹಾರಾಣಿಯವರಾಗಿದ್ದ ಕೆಂಪನಂಜಮ್ಮಣ್ಣಿಯವರು ಬ್ರಿಟಿಷ್ ಎಂಜಿನಿಯರ್ ಆಗಿದ್ದ ಹೆನ್ರಿ ಇರ್ವಿನ್ ಅವರಿಗೆ ಕನ್ಸ್ಟ್ರಕ್ಷನ್ಗೆಲ್ಲ ಹೇಳಿದ್ರಂತೆ. ಈ ಪೂರ್ತಿ ವಾಸ್ತುಶಿಲ್ಪ ಹೆನ್ರಿ ಇರ್ವಿನ್ ಅವರೇ ಮಾಡಿರೋದು. ಒಳಗಡೆ ರಾಘವೇರು ನಾಯ್ಡು ಅನ್ನುವರು ಮಾಡಿದ್ದಾರೆ. ಹಾಗೆ ಅರಮನೆಯ ವಾಸ್ತುಶಿಲ್ಪ ಇಂಡೋ ಸೆರಾಸೆನಿಕ್ ಶೈಲಿಯಲ್ಲಿದೆ. ಇದು ಹಿಂದೂ, ಮುಸ್ಲಿಂ ಮತ್ತು ಗೋತಿಕ್ ಶೈಲಿಯ ವಾಸ್ತುಶಿಲ್ಪಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅರಮನೆಯನ್ನು ಕಲ್ಲಿನಿಂದ ಕಟ್ಟಿದ್ದಾರೆ. ಕೆಂಪು ಅಮೃತಶಿಲೆಯ ಗುಂಬಗಳು ಹಾಗೂ 145 ಅಡಿ ಎತ್ತರದ 5 ಮಹಡಿಗಳುಳ್ಳ ಗೋಪುರವನ್ನು ಅರಮನೆಯಲ್ಲಿ ನಾವು ನೋಡ್ಬೋದು. ಅರಮನೆಯ ಸುತ್ತಮುತ್ತ ಒಳ್ಳೆ ಗಾರ್ಡನ್ ಇದೆ, ತುಂಬ ಚೆನ್ನಾಗಿದೆ. ಅರಮನೆಯ ಆವರಣದಲ್ಲಿ 12 ದೇವಸ್ಥಾನಗಳಿದೆ. ಇದರ ಒಟ್ಟು ವಿಸ್ತೀರ್ಣ 72 ಎಕರೆ. ಅದರಲ್ಲಿ 4 ಎಕರೆಯಲ್ಲಿ ಅರಮನೆಯನ್ನು ಕಟ್ಟಿಸಿದ್ದಾರೆ. ಮತ್ತು ಪ್ರವಾಸಿಗರಿಗೆ ಸೌತು ಮತ್ತು ನಾರ್ತ್ ಗೇಟು ಯಾವಾಗಲೂ ಓಪನ್ ಇರುತ್ತೆ. ವಾರ ಪೂರ್ತಿ ಪ್ರವಾಸಿಗರಿಗೆ ಅರಮನೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದು ಅಷ್ಟಕೋನಾಕೃತಿಯ ಮದುವೆ ಮಂಟಪ. ಹಾಗೆ ಇಲ್ಲಿ ನೋಡಿ, ಈ ಕಂಬಗಳನ್ನು ಆರ್ಚನ್ನು ನೋಡಿದ್ರೆ ನಮಗೆ ಏನು ಅನಿಸುತ್ತೆ, ಮರದಿಂದ ಮಾಡಿರ್ಬೋದು ಅಂತ ಅನಿಸುತ್ತೆ ಅಲ್ವಾ? ಇಲ್ಲ, ಆದರೆ ಇದನ್ನು ಎರಕ ಒಯ್ದ ಕಬ್ಬಿಣದಿಂದ ಮಾಡಿರೋದು ಇಲ್ಲಿ ಆರ್ಚ್ಗಳು ಮತ್ತು ಕಂಬಗಳು. ಇದನ್ನು ಸ್ಕಾಟ್ಲ್ಯಾಂಡಿಂದ ತರಿಸ್ಕೊಂಡಿದ್ರಂತೆ. ಈ ಜೂಮರ್ ರಾಜರ ಕಾಲದ್ದು ಈಗಲೂ ಕೂಡ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಂತೆ. ಅರಮನೆಯ ಒಳ ಆವರಣದ ಗೋಡೆಗಳ ಮೇಲೆ ನಾವು ಮೈಸೂರಿನ ದಸರಾ ಉತ್ಸವದ ಮೆರವಣಿಗೆಯ ಚಿತ್ರಗಳನ್ನು ನಾವು ಕಾಣಬಹುದು. ಇದು ಕ್ಯಾನ್ವಸ್ ಆಯಿಲ್ ಪೇಂಟಿಂಗಿಂದ ಮಾಡಿರೋದು ಅಂತ ಹೇಳ್ತಾರೆ. ಇದರ ಮೇಲಿರೋ ಚಿತ್ರಗಳು ಯಾವುದು ಕಾಲ್ಪನಿಕ ಅಲ್ಲ, ಎಲ್ಲ ನೈಜ ಚಿತ್ರಗಳಂತೆ. ಆವಾಗಿನ ಕಾಲದಲ್ಲೇ 2D 3D ಚಿತ್ರಗಳನ್ನು ಮಾಡಿದ್ದಾರೆ. ಇದನ್ನು ಮಾಡೋದಕ್ಕೆ 6 ಜನ ಆರ್ಟಿಸ್ಟ್ಗಳು 13 ವರ್ಷ ಸಮಯ ತಗೊಂಡು ಮಾಡಿರುವ ಚಿತ್ರಗಳಿದು. ಈ ಬಾಗಿಲುಗಳನ್ನೆಲ್ಲ ಬರ್ಮಾ ಟೀಕ್ ವುಡ್ಡಿಂದ ಮಾಡಿರೋದಂತೆ. ಹಾಗೆ ಪ್ರತಿಯೊಂದು ಬಾಗಿಲ ಮೇಲೆ ಲಕ್ಷ್ಮೀ ದೇವರನ್ನು ಇಟ್ಟಿದ್ದಾರೆ. ಇಷ್ಟು ಚೆನ್ನಾಗಿ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಿರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಳೆಬಾಳೆ ಚೆನ್ನಯ್ಯನವರ ಕುಟುಂಬ. ಎಷ್ಟು
ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಕಣ್ಣು ಸಾಲದು ರೀ. ಇನ್ನು ಈ ಕಡೆ ಎಲ್ಲ ರಾಜರು, ಮಹಾರಾಣಿ, ರಾಜಕುಮಾರಿ, ರಾಜಕುಮಾರರ ಹಾಗೆ ವಂಶಸ್ಥರ ಫೋಟೋಗಳನ್ನೆಲ್ಲ ಹಾಕಿದ್ದಾರೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ಮಹಾರಾಜರ ಡ್ರೆಸ್ಸಿಂಗ್ ರೂಮು. ಹಾಗೆ 2 ಕ್ರಿಸ್ಟಲ್ ಚೇರು, 2 ಬೆಳ್ಳಿಯ ಚೇರು ಇದೆ. 2 ಕ್ರಿಸ್ಟಲ್ ಚೇರು ರಾಜಕುಮಾರರಿಗಂತೆ. ಹಾಗೆ ಈ ಮೇಲ್ಛಾವಣಿ ನೋಡಿ ಎಷ್ಟು ಆಕರ್ಷಣೀಯವಾಗಿದೆ. ಇದನ್ನು ಕೂಡ ಮಾಡಿದವರು ಶಿವಮೊಗ್ಗದ ಸಾಗರ ತಾಲೂಕಿನ ಚೆನ್ನಯ್ಯನವರ ಕುಟುಂಬದವರು. ಎಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಪ್ರತಿ ವರ್ಷ ಎಲ್ಲ ಬಾಗಿಲಿಗೂ ಈ ಥರ ಮೇಲ್ಛಾವಣಿಗಳಿಗೂ ಪಾಲಿಶನ್ನು ಮಾಡಿ ಹೊಸದಾಗಿ ಕಾಣುವ ರೀತಿಯಲ್ಲಿ ಇಟ್ಕೊಳ್ತಾರಂತೆ. ರಾಜ ರವಿವರ್ಮರ ಕೊನೆಯ ಪೇಂಟಿಂಗ್ ಅಂತ ಇದು, ಸೀತಾ ಸ್ವಯಂವರ.
ಅರಮನೆಯನ್ನು ನೋಡಿ ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿಯ ಇತಿಹಾಸ ತಿಳ್ಕೋಬೇಕು ಅಂದರೆ ಗೈಡ್ಗಳು ಸಹ ಸಿಗ್ತಾರೆ. ಲೈಸೆನ್ಸ್ ಇರೋ ಗೈಡ್ಗಳನ್ನು ನೀವು ಸಂಪರ್ಕ ಮಾಡಿದರೆ ತುಂಬ ಚೆನ್ನಾಗಿ ಅವರು ವಿವರಣೆಯನ್ನು ನೀಡ್ತಾರೆ. ನಾವು ಬೇಸಿಗೆಯಲ್ಲಿ ಬಂದಿದ್ದರಿಂದ ತುಂಬ ಕ್ರೌಡ್ ಇತ್ತು, ಅಂದರೆ ಕ್ಯೂ ಥರ ಹೋಗ್ತಾ ಇತ್ತು ಜನರ ಸಾಲುಗಳು. ಮಹಾರಾಜರ ಪ್ರೈವೇಟ್ ದರ್ಬಾರ್ ಹಾಲ್ ಅಂತ ಹಾಕಿದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ನಾನು ಅರಮನೆಯ ಲೈಟ್ ಶೋವನ್ನು ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.